ಓಟು ರಾಬರಿ ಅರ್ಥಾತ್ ಮತಗಳವು ಆರೋಪ ರಾಹುಲ್ ಬೆಂಬಲಕ್ಕೆ ನಿಂತ ಜಿ ಪರಮೇಶ್ವರ್ 3 ಬಾರಿ ಕೇಂದ್ರದಲ್ಲಿ ಬಿಜೆಪಿ ಗದ್ದುಗೆ ಏರಿದ್ದು ವಾಮ ಮಾರ್ಗ ಅಂದ್ರೆ ಕಳ್ಳ ಮಾರ್ಗದಿಂದ ಮತಗಳವು ಆರೋಪ ರಾಜ್ಯದ ಗೃಹ ಸಚಿವರೊಬ್ಬರು ಬೆಂಬಲವನ್ನು ಸೂಚಿಸುತ್ತಾರೆ ಅನ್ನುವುದಾದರೆ ಕೇವಲ 15 ದಿನ ಕ್ಷೇತ್ರ ಸಂಚರಿಸಿ ಸಂಸದನಾದ ಗೋವಿಂದ ಕಾರಜೋಳ ಚಿತ್ರದುರ್ಗ ಕ್ಷೇತ್ರದ ಜನ ಗೋವಿಂದ ಕಾರಜೋಳ ಮುಖವನ್ನೇ ನೋಡಿರಲಿಲ್ಲ. ಅಂತಹದ್ದೊಬ್ಬ ವ್ಯಕ್ತಿ ಆದರೂ ಗೋವಿಂದ ಕಾರಜೋಳ ಗೆದ್ದರು. ಅದು ಹೇಗೆ? ಇದೊಂದು ಸಾಮಾನ್ಯವಾದ ರಾಜಕೀಯ ಸಂದೇಹ. ಇವಿಎಂ ಅಕ್ರಮಗಳಿಂದಾಗಿ ಬಿಜೆಪಿ ಗೆದ್ದಿದೆ ಎಂದ ಪರಮೇಶ್ವರ್, ಮಹಾರಾಷ್ಟ್ರ ಚುನಾವಣೆಯಲ್ಲಿ 15 ಲಕ್ಷ ಮುಸ್ಲಿಮರ ಹೆಸರು ಡಿಲೀಟ್ ಆಗಿದೆ. ಬಿಹಾರದಲ್ಲಿ ಸುಮಾರು 65 ಲಕ್ಷ ಮತದಾರರ ಹೆಸರು ಪಟ್ಟಿಯಿಂದ ಡಿಲೀಟ್ ಆಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಮತಗಳವು ಆರೋಪ ರಾಹುಲ್ ಬೆಂಬಲಕ್ಕೆ ನಿಂತ ಪರಮೇಶ್ವರ್, ಸರಿ ನೀವು MP ಎಲೆಕ್ಷನ್ನಲ್ಲಿ ಹಿಂಗೆಲ್ಲ ವಾಮ ಮಾರ್ಗದ ಮುಖಾಂತರವಾಗಿ ಮತಕಳ್ಳತನ ಆಗಿದೆ ಅಂತ ಆರೋಪ ಮಾಡ್ತೀರಲ್ಲ, ಕರ್ನಾಟಕದಲ್ಲಿ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಹೇಗೆ? ಬಿಜೆಪಿಗರು ಒಂದು ವೇಳೆ ಮತಕಳ್ಳತನ ಮತರಾಬರಿ ಮಾಡುವವರೇ ಆಗಿದ್ದರೆ ಕರ್ನಾಟಕದ ಕಾಂಗ್ರೆಸ್ ಗೆಲುವು ಸಾಧಿಸಿದ್ದು ಹೇಗೆ? ಇಲ್ಲಿಯೂ ಕೂಡ ಇವಿಎಂ ಅನ್ನು ಹ್ಯಾಕ್ ಮಾಡಬಹುದಾಗಿತ್ತು, ಇಲ್ಲಿಯೂ ಕೂಡ ಚುನಾವಣಾ ಆಯೋಗವನ್ನು ಕೈವಶ ಮಾಡಿಕೊಳ್ಳಬಹುದಾಗಿತ್ತು. ಆದರೂ ಕೂಡ 135 136 ಸ್ಥಾನವನ್ನು ಗಿಟ್ಟಿಸಿಕೊಂಡು ನೀವು ಗೆದ್ರಲ್ಲ ಅಂತೇಳಿ ಹೇಳಕ್ಕೋದ್ರೆ, ಕರ್ನಾಟಕ ಬಿಜೆಪಿಗೆ ಬೇಡವಾದ ರಾಜ್ಯವಾಗಿತ್ತು. ಹಾಗಾಗಿ ಕರ್ನಾಟಕವನ್ನು ಗೆಲ್ಲಿಸಿ ಯಾರಿಗೂ ಸಂದೇಹ ಬರದ ಹಾಗೆ ಮೇಂಟೈನ್ ಮಾಡೋದಕ್ಕೆ ಕರ್ನಾಟಕವನ್ನು ಬಿಜೆಪಿಗರು ಗೆಲ್ಲಿಸಿದ್ರು ಅಂಥೇಳಿ ನಾನು ಕೇಳಿದಂತೆ ಅನೇಕ ಜಿಲ್ಲಾ ಮಟ್ಟದ ನಾಯಕರು ಕೂಡ ಪರಸ್ಪರ ಚರ್ಚೆ ಮಾಡ್ತಾ ಇದ್ರು. ಸೊ ಈಗ ಶಾಡೋ ಪ್ರೈಮ್ ಮಿನಿಸ್ಟರ್ ಅರ್ಥಾತ್ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಯಾವಾಗ ಈ ತರಹದ್ದೊಂದು ಮತರಾಬರಿ ಅಥವಾ ಮತಗಳ್ಳತನದ ವಿಚಾರವನ್ನು ಮುನ್ನೆಲೆಗೆ ತರ್ತಾರೋ, ಅಂದಿನಿಂದ ಈವರೆಗೂ ಕೂಡ ಸ್ವತಃ CM ಸಿದ್ದರಾಮಯ್ಯನವರು ಕೂಡ ಅದನ್ನು ಹಾಗೆ ನಾನ್ ಫಿಲ್ಟರ್ ಸ್ವೀಕಾರ ಮಾಡಿದ್ರು. DK ಶಿವಕುಮಾರ್ ಕೂಡ ಅದನ್ನು ಯಥಾವತ್ತಾಗಿ ಸ್ವೀಕಾರ ಮಾಡಿದ್ರು. ಈಗ ಜಿ ಪರಮೇಶ್ವರ್ ಅವರ ಸರದಿ. ಜಿ ಪರಮೇಶ್ವರ್ ಅವರು ಕೂಡ ಅದನ್ನು ಎತ್ತಿ ಕೊಂಡಾಡ್ತಾ ಇದ್ದಾರೆ. ಹೌದು, ಹೀಗೆ ಅಲ್ಲದೇ ಇದ್ರೆ ಗೋವಿಂದ ಕಾರಜೋಳ ಹೆಂಗೆ MP ಆಗ್ತಾ ಇದ್ರು, ಅರ್ಥಾತ್ ಹೆಂಗೆ ಸಂಸದರಾಗ್ತಾ ಇದ್ರು? ಅವರು ಮುಖ ಯಾರು ಅನ್ನೋದನ್ನೇ ನೋಡಲಿಲ್ಲ. ನೋಡ್ರಿ, ಒಂದು MP ಗೆಲ್ಲಬೇಕಾದ್ರೆ 7-8 ವಿಧಾನಸಭಾ ಕ್ಷೇತ್ರದ ಮತಗಳು ಹೋಗಬೇಕಾಗಿ ಬರುತ್ತೆ. ಸರ್, ನೆಟ್ಟಿಗೆ 3 ಕ್ಷೇತ್ರವನ್ನು ಕೂಡ ಸಂಚಾರ ಮಾಡಿಲ್ಲ ಗೋವಿಂದ ಕಾರಜೋಳ. ಆ ಮನುಷ್ಯನ ಮುಖ ಹೆಂಗಿದೆ ಅಂತೇಳಿ ಒಂದಷ್ಟು ವಾರ್ಡ್ಗಳ ಮತದಾರರಿಗೆ ಗೊತ್ತೇ ಇಲ್ಲ. ಅಂಥದ್ರಲ್ಲಿ ಗೋವಿಂದ ಕಾರಜೋಳ ಹೆಂಗೆ ವಿನ್ ಆಗ್ತಾರೆ? 5.5 7 ಲಕ್ಷ ಓಟು ಬೇಕು ಗೋವಿಂದ ಕಾರಜೋಳ ಕ್ಷೇತ್ರದಲ್ಲಿ. ಸೊ ಅಷ್ಟು ಲಕ್ಷ ಮತಗಳು ಹೆಂಗೆ ಬೀಳ್ತವೆ? ಅವರು ನೆಟ್ಟಿಗೆ ಜನ ಮುಖ ನೋಡಿಲ್ಲ. ಸೊ ಇದರಲ್ಲೇನೋ ಒಂದು ಹ್ಯಾಕಿಂಗ್ ಸಿಸ್ಟಮ್ ಅಥವಾ ಇವಿಎಂ ಹ್ಯಾಕ್ ನಡೆದಿರುವ ಬಗ್ಗೆ ಸಂದೇಹ ವ್ಯಕ್ತವಾಗಿದೆ ಅಂತ ಹೇಳಿ ನಮ್ಮ ರಾಜ್ಯದ ಗೃಹ ಸಚಿವರು, ಹೋಮ್ ಮಿನಿಸ್ಟರ್ ಈಗ ಮತ್ತೊಂದು ಗುರುತರ ಆರೋಪವನ್ನು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಈ ದೇಶದ ವಿರೋಧ ಪಕ್ಷದ ನಾಯಕ. ಒಬ್ಬ ವಿರೋಧ ಪಕ್ಷದ ನಾಯಕ ಅಧಿಕೃತವಾದಂತಹ ನ್ಯಾಷನಲ್ ಪಾರ್ಟಿಯಲ್ಲಿದ್ದು ಇಂಥ ಒಂದು ಆಪಾದನೆ ಮಾಡ್ತಾರೆ ಅಂತ ಹೇಳಿದ್ರೆ ಸುಮ್ಮನೆ ಮಾಡಕ್ಕಾಗೋದಿಲ್ಲ. ಏನೋ ಒಂದು ತಮಾಷೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅಥವಾ ಯಾರನ್ನೋ ಅಲಿಗೇಷನ್ಸ್ ಮಾಡಿ ಅದನ್ನ ಹೇಳುವಂತದ್ದಾಗೋದಿಲ್ಲ ಒಬ್ಬ ವಿರೋಧ ಪಕ್ಷದ ನಾಯಕರಿಂದ. ಅಲ್ಲಿ ಹೇಳಿದ್ದಾರೆ, ಈಗ ನಾನು ಹೇಳಿದಂಗೆ ಬಿಹಾರದಲ್ಲಿ ಈಗಾಗಲೇ 65 ಲಕ್ಷ ಡಿಲೀಟ್ ಆಗ್ತಾ ಇದೆ ಅಂದ್ರೆ, ಮಹಾರಾಷ್ಟ್ರದಲ್ಲಿ 35 ಲಕ್ಷ ಡಿಲೀಟ್ ಆಗಿತ್ತು ಚುನಾವಣೆಯಲ್ಲಿ ಅಂದ್ರೆ ಇದು ಸಾಮಾನ್ಯನ? ಯಾರು ಮೊನ್ನೆ ಬಂದು 15 ದಿವಸದಲ್ಲಿ ಅವನು ಪಾರ್ಲಿಮೆಂಟ್ ಎಲೆಕ್ಷನ್ ಗೆದ್ದಿದ್ದಾನೆ ಚಿತ್ರದುರ್ಗದಲ್ಲಿ ಅಂತ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಾಗ 15 ದಿವಸ ನನಗೂ ಚೆನ್ನಾಗಿ ಗೊತ್ತು. ನಮ್ಮ ಹುಡುಗಿಯವ್ರು ತೀರ್ಕೊಂಡಿದ್ರು, ನಾನು ಹೋಗಿದ್ದೆ. ಎಲೆಕ್ಷನ್ ಇನ್ನೊಂದು 20 ದಿವಸ ತಿಂಗಳ ಇತ್ತು ಅಲ್ಲ, ನಾನು ಹೋಗಿದ್ದೆ. ಅವ್ರ ತೋಟಕ್ಕೆ ಹೋಗಿ ಅವರ 10 ವರ್ಷ ಇಟ್ಟಿದ್ದು ಅವ್ರ ಗೌರವ ಸಮರ್ಪಣೆ ಮಾಡೋಣ ಅಂತ ಹೋದೆ. ಅಲ್ಲಿ ಹೋದಾಗ ಅಲ್ಲಿ ಕೂತ್ಕೊಂಡಿದ್ದೆ. ಬಂದು ಕಾರಜೋಳ ಬಂದು ನನ್ನ ಪಕ್ಕ ಕೂತ್ಕೊಂಡು ನಾನಲ್ಲಿ ಏನೋಣ ಚುನಾವಣೆ ನಿಂತಂತೆ ಅಂತೇಳಿ ಚಿತ್ರದುರ್ಗದಲ್ಲಿ ಇಲ್ಲಪ್ಪ ಪ್ರಮಾಣ ಹೋಗಿಲ್ಲ. ಇಲ್ಲ ಕಳ್ಳ ಸುಳ್ಳು ಸರಿಯಾಗಿ ಹೇಳೋದು ಇಲ್ಲ, ಇನ್ನೂ ತೀರ್ಮಾನ ಮಾಡಿಲ್ಲ ನಮ್ಮ ಪಕ್ಷದವರು, ಅಕಸ್ಮಾತ್ ಜನ ಆದ್ರೆ ಆಗ್ಬೋದು ಅಂತ. ನಾವೆಲ್ಲ ಸ್ನೇಹಿತರಲ್ಲ, ಹಂಗಾಗಿ ಹೇಳಿದಾಗ ನಾನು ಅಂದ್ರೆ ಆಯ್ತಪ್ಪ ಒಳ್ಳೇದಾಗ್ಲಿ ಬಂದ್ಬಿಟ್ಟೆ.
15 ದಿವಸ 15 ದಿವಸದಲ್ಲಿ ಅವ್ನು ಯಾರಿಗೂ ಪರಿಚಯ ಇಲ್ಲ. ರಫೀಕ್ ಸಾಹೇಬ್ರೆ, ಯಾವ ಗೊಲ್ರಟ್ಟಿಗೂ ಪರಿಚಯ ಇಲ್ಲ, ಯಾವ ತಾಲೂಕಲ್ಲೂ ಪರಿಚಯ ಇಲ್ಲ, ಅವ್ನ ಹೆಸರೇ ಕೇಳಿಲ್ಲ ಕಾರಜೋಳ ಅಂತ. ಅಂತವ್ನು 15 ದಿವಸದಲ್ಲಿ ಗೆದ್ದಿದ್ದಾನೆ ಅಂದ್ರೆ ಏನಾಗಿರ್ಬೋದು ಅಂತ ನೀವು ಊಹೆ ಮಾಡಿ. ಚಂದ್ರಪ್ಪ 5 ವರ್ಷ ಕೆಲಸ ಮಾಡಿ ಅಣ್ಣ ತಮ್ಮ ಎಣ್ಣ ಅಯ್ಯಪ್ಪ ಎಲ್ಲ ಹೇಳಿ ಕೈಗೆ ಬಿದ್ದು ಕಾಲಿಗೆ ಬಿದ್ದು ಅವ್ನು ಬಸವಣ್ಣ ವಚನ ತಿರುಗಿಬಿಟ್ಟ. ಹೌದಲ್ಲ? ಜಾಸ್ತಿ ಬಸವಣ್ಣ ವಚನ ಅಂತಿದ್ದಲ್ವಾ? ಅವರೆಲ್ಲ ಮಾಡಿದ್ರು ಕೂಡ ಸೋತೋದ 15 ದಿವಸ ಅಂತ ನಡಿಬೇಕು ಅಂತಂದ್ರೆ ಈ ಚುನಾವಣೆ ಅಕ್ರಮಗಳಿಂದ ಆಗ್ತಾ ಇದೆ ಅನ್ನೋದು ಇವತ್ತು ಇದನ್ನ ದೇಶಕ್ಕೆ ಹೇಳಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಹೊರಟಿದ್ರು. ಬರೀ ಅಲ್ಲಿ ಡೆಲ್ಲಿನಲ್ಲಿ ಕುತ್ಕೊಂಡು ಏನೋ ಒಂದು ಹೇಳಿಕೆ ಕೊಟ್ಟು ಮಾಡೋದಲ್ಲ. ನಾನೇ ಬಂದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.